राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಶುಕ್ರವಾರ ಬೆಳಿಗ್ಗೆ ಟೈಮ್ 8 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ನಾನು ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ಕೈ ಮುಗಿದು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ಆಲ್ರೆಡಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆಗೈತ್ರಿ. ಇನ್ನು ಸ್ಟೋಕ ಅರಿಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಅವಲಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಜಲ್ದಿನೂ ಆಗುತ್ತಲ್ರಿ, ಹಾಗಾಗಿ ಜಸ್ಟ್ ಒಂದು 10 ನಿಮಿಷ ಒಳಗಡೆ ಅವಲಕ್ಕಿನ ರೆಡಿ ಮಾಡಿಬಿಡ್ಬೋದ್ರಿ. ಅವಲಕ್ಕಿ ಕ್ಲೀನಾಗಿ ಇದ್ಬಿಟ್ರಂತೂ ಜಲ್ದಿನೇ ಆಗುತ್ತೆ ನೋಡ್ರಿ. ಯಾಕಂದ್ರೆ ಅವಲಕ್ಕಿ ಸ್ವಚ್ಛ ಇದ್ದಿತ್ತಿಲ್ಲ ಅಂದ್ರೆ ಒಂದು 3 ರಿಂದ 4 ಸಲ ಸ್ವಚ್ಛಗೆ ತೊಳಿಬೇಕಾಗುತ್ತೆ. ಇವತ್ತೇನು ಯೂಸ್ ಮಾಡಾಕಂತೀನಲ್ರಿ, ಅವಲಕ್ಕಿ ಅಷ್ಟು ಹೊಲಸಿದ್ದಿತ್ತಿಲ್ಲ ಅಂದ್ರೆ ಒಂದು ಸಲಕ್ಕನ ಎಷ್ಟು ಕ್ಲೀನಾಗಿ ಅನ್ಸಾಕತ್ತಿತ್ತು ಅಂದ್ರೆ ಅದು ನೀರು ಕಪ್ಪು ಬಂದಾಗ ಜಾಸ್ತಿ ಹೊಲಸಿರ್ತಾವಲ್ರಿ. ಹಾಗಾಗಿ ಕೆಲವೊಂದು ಅಂಗಡಿ ಒಳಗೆ ಕೆಲವೊಂದು ಸೂಪರ್ ಮಾರ್ಕೆಟ್ನಾಗ ತಂದ್ರೂ ಹೊಲಸಿರ್ತಾವ್ರಿ. ಹಾಗಾಗಿ 2-3 ಸಲ ತೊಳಿಬೇಕಾಗುತ್ತೆ. ಇವತ್ತೇನು ಯೂಸ್ ಮಾಡಾಕಂತೀನಲ್ರಿ, ಎಷ್ಟು ಸ್ವಚ್ಛ ಅದಾವು ಅಂದ್ರೆ ಕೆಲವೊಂದು ಸಲ ಆ ಥರ ಸಿಗ್ತಾವೆ, ಕೆಲವೊಂದು ಸಲ ಒಂದು ಸ್ವಲ್ಪ ಹೊಲಸಿದಿರ್ತಾವ್ರಿ ಅಂದರೆ ಸ್ವಚ್ಛ ತೊಳಿಬೇಕಾಗುತ್ತೆ. ಒಂದು 2-3 ಸಲ ಈ ಥರ ಇದ್ದಾಗ ಜಸ್ಟ್ ಒಂದು ಸಲ ತೊಳೆದ್ಬಿಟ್ಟು ಮಾಡ್ಬೋದು ನೋಡ್ರಿ. ಈಗಿದ್ರೆ ಅವಲಕ್ಕಿ ಮಾಡಕ್ಕಂತೇಳಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. ಗ್ಯಾಸ್ ಹಚ್ಚಕ್ಕೆ ನಾನು ಫಸ್ಟ್ ಏನು ಲೈಟರ್ ಯೂಸ್ ಮಾಡ್ತಿದ್ದೆ ಅಂದರೆ ಅದು ಹಾಳಾಗಿದ್ದ. ಈಗ 1 ವಾರ ಆಯಿತು ಮ್ಯಾಚ್ ಬಾಕ್ಸಿಂದನೇ ಹಚ್ಚಾಕತ್ತಿದ್ದೆ ರೀ. ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಒಂದು ಲೈಟರ್ ತೊಗೋರಿ ಅಂತ ಹೇಳಾಕತ್ತಿದ್ರು. ನಾನು ಅದು ಆದಮೇಲೆ ಆರ್ಡರ್ ಹಾಕಿದ್ದೆ ರೀ. ಅದು ಬರೋಕೆ 1 ವಾರ ಟೈಮ್ ಬೇಕಾಯ್ತು ನೋಡ್ರಿ. ಅಂದರೆ ಇಲ್ಲೇ 20 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಅದು 1 ವರ್ಷ ಬರುತ್ತೆ ರೀ. ಆದರೆ ಇದು ಇಷ್ಟ ಆಯ್ತಾ ಹಾಗಾಗಿ ತರಿಸಿದ್ದು. ಈ ಥರ ಆಯ್ತು ನೋಡ್ರಿ. ಇದು ಚಾರ್ಜ್ ಮಾಡ್ಕೋಬಹುದು. ಇಷ್ಟ ಆಯ್ತಾ ಹಾಗಾಗಿ ಆರ್ಡರ್ ಹಾಕಿದ್ದು 1 ವಾರ ಆದಮೇಲೆ ಬಂತು ನೋಡ್ರಿ. ನನಗೆ ಈ ಥರ ಏನಾರ ಸ್ವಲ್ಪ ಜಾಸ್ತಿ ಡಿಫ್ರೆಂಟಾಗಿ ವಸ್ತು ಇದ್ರೆ ಜಾಸ್ತಿ ಇಷ್ಟ ಆಗ್ತಾವೆ. ನಮ್ಮ ಮನೆಯವ್ರು ಇದ್ರೆ ಏನಾರ ತಂದುಬಿಟ್ಟು ಗಾಳ ಹಾಕ್ತಾಳು, ಅದನ್ನೆಲ್ಲ ಸರಿ ಬರೋಂಗಿಲ್ಲ ಅಂತ ಅಂತಿರ್ತಾರೋ. ಆದರೆ ಹೆಣ್ಮಕ್ಳಿಗೆ ಹಂಗೆ ಅಲ್ರಿ, ಅಡುಗೆ ಮನೆಗೆ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವಸ್ತು ತಂದುಬಿಟ್ರೆ ಖುಷಿ ಆಗುತ್ತಂತ ನಾನು ತರಿಸಿದ್ದು. ಜಾಸ್ತಿ ಏನು ಅಮೌಂಟ್ ಇಲ್ಲ ರೀ, 130 ರೂಪಾಯಿ ಅಷ್ಟೇ ಕೊಟ್ಟಿದ್ರಿ. ನೋಡಕ್ಕೂ ಸ್ವಲ್ಪ ಡಿಫ್ರೆಂಟಾಗಿ ಐತಲ್ಲ, ಹಾಗಾಗಿ ಇಷ್ಟ ಆಯ್ತು, ಅದಕ್ಕೆ ತರಿಸಿದ್ದು. ಈಗ ಅವಲಕ್ಕಿಗೂ ಒಗ್ಗರಣೆ ಹಾಕಿ ರೆಡಿ ಮಾಡಿದೆ ನೋಡ್ರಿ. ಇವತ್ತಿನ ಅವಲಕ್ಕಿಗೆ ಸ್ವಲ್ಪ ನುಗ್ಗೆ ಸೊಪ್ಪಿನ ಪುಡಿನ ಸೇರಿಸಿದ್ರಿ. ಶುಗರ್ ಇರೋರಾಗಲಿ ಮತ್ತು ಕ್ಯಾಲ್ಸಿಯಂ ಕೊರತೆ ಇರೋರಾಗಲಿ ಸ್ವಲ್ಪ ಡೈಲಿ 1 ಚಮಚದಷ್ಟು ನುಗ್ಗೆ ಸೊಪ್ಪು ಪುಡಿ ಅಥವಾ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಒಳ್ಳೆಯದ್ರಿ. ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿನ ಪುಡಿನೂ ಸೇರಿಸ್ಬಿಡ್ತೀನಿ. ಹಂಗೆ ತಿನ್ನೋಕೆ ಆಗಂಗಿಲ್ಲಲ್ರಿ, ಚಟ್ನಿ ಮಾಡಿ ಇಟ್ಟರು ತಿನ್ನಂಗಿಲ್ಲ. ಅಂದರೆ ಹಿಂಡಿ ಮಾಡಿ ಇಟ್ಟಾಗ ನನಗೆ ಇಷ್ಟ ಆಗುತ್ತೆ ರೀ, ಆದರೆ ಮಕ್ಳಿಗೂ ಕೊಡಬೇಕಲ್ಲ, ಅದಕ್ಕನ್ನು ಸೇರಿಸ್ಬಿಡ್ತೀನಿ. ಈಗಿದ್ರೆ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡಿದ್ರಿ. ಮನು ನಾಷ್ಟ ಮಾಡಲಿಲ್ಲ, ಅಂಥೇಳಿ ಹಾಗೆ ಹೋದರಿ. ಅಂದರೆ NCC ಕ್ಯಾಂಪಿಗೆ ಹೋಗ್ಯಾನ ಅವನು. ಅಲ್ಲಿ ಹುಡುಗರಿಗೆಲ್ಲ ಕಲಿಸೋದೈತಂತ. ಹಾಗಾಗಿ ಈಗಿದ್ರೆ ನಾನು ಪಾರ್ಸಲ್ ಎಲ್ಲ ಕೊಟ್ಟು ಬರಬೇಕಿತ್ತು, ಬಸ್ಸಿಗೆ ಇಟ್ಟು ಬರಬೇಕಿತ್ತು. ಹಾಗಾಗಿ ಸ್ವಲ್ಪ ಉಪ್ಪಿನಕಾಯಿ ನಾನು ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಮೊನ್ನೆ ಏನು ಉಪ್ಪಿನಕಾಯಿ ಮಾಡಿದ್ದಿಲ್ಲ, ಅದಕ್ಕೆ ನಾನು ಬೆಳ್ಳುಳ್ಳಿ ಸೇರಿಸಿಟ್ಟಿಲ್ಲರಿ. ಅಂದರೆ ಕೆಲವೊಬ್ರು ಬೆಳ್ಳುಳ್ಳಿ ಹಾಕ್ದೇ ಕೊಡ್ರಿ ಅಂತಾರಲ್ಲ, ಅದಕ್ಕಾಗಿ ಹಂಗನ ರೆಡಿ ಮಾಡಿ ಇಟ್ಟಿದ್ದು. ಈಗಿದ್ರೆ ನಾನು ಪಾರ್ಸಲ್ ಕೊಡ ಮುಂದಾಗ ಸ್ವಲ್ಪ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡಾಕಂತೀನಿ ನೋಡ್ರಿ. ಅಂದರೆ ಕೆಲವೊಬ್ರು ಬೆಳ್ಳುಳ್ಳಿ ತಿನ್ನಂಗಿಲ್ಲಲ್ಲ, ಅದಕ್ಕಾಗಿ ಹಾಗೆ ಇಟ್ಟಿದ್ದು. ಅಂದರೆ ಇದು ಅವ್ರೇನು ಹೇಳಿತ್ತಿಲ್ಲ ರೀ, ನಾನು ಎಷ್ಟರ ಕೊಡಾಕತ್ತಿದ್ದೆ. ಯಾಕಂದ್ರೆ ಅವರು ಪ್ರೆಗ್ನೆಂಟ್ ಅದಾರಂತ, ಅವರಿಗೆ ಬುತ್ತಿ ತೊಗೊಂಡು ಹೋಗೋರದಾರಂತ. ಅದಕ್ಕಾಗಿ ಅದು ಬೆಳ್ಳುಳ್ಳಿ ಮತ್ತು ಎಣ್ಣೆ ಬಿಸಿ ಮಾಡಿಬಿಟ್ಟು ಅದಕ್ಕನ್ನು ಸೇರಿಸಿ ಡಬ್ಬಿಗೆ ಹಾಕಿಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ನಮ್ಮ ಮನೆಯವರು ಲೇಟ್ ಆಗುತ್ತಾ ಪಟ್ ಪ್ಯಾಕ್ ಮಾಡಂತ ಅನ್ನಕತ್ತಿದ್ರೆ, ಹಾಗಾಗಿ ಕವರ್ಗೆ ಹಾಕಿ ಮತ್ತು ಅದನ್ನ ಸೀಲ್ ಮಾಡೋಕ್ಕಂತ ಈ ಥರ ಮಾಡಿಬಿಟ್ರೆ ಜಲ್ದಿ ಆಗುತ್ತಂತ ಡಬ್ಬಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಅಂದರೆ ನಾನು ಏನಾದರೂ ಆರ್ಡ್ರ್ ಕೊಡಬೇಕಂದ್ರೆ ಅವ್ರು ಏನೇನು ಕಳ್ಸಾರಂತ ಎಲ್ಲ ಚೆಕ್ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟು ಪ್ಯಾಕ್ ಮಾಡ್ತೀನಿ ರೀ. ನೆನಪು ಆರಬಾರ್ದಂತೇಳಿ ಈ ಥರ ಮಾಡೋದು. ಅಂದರೆ ಒಂದು ಸಲ ಅವ್ರು ಏನೇನು ಲಿಸ್ಟ್ ಕಳ್ಸಾರಲ್ಲ, ಒಂದು ಸಲ ವಾಟ್ಸಪ್ಪೆಲ್ಲ ಚೆಕ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ರೆ ಅವ್ರಿಗೂ ಬೇಜಾರಾಗಲ್ಲ, ನಮಗೂ ಮತ್ತು ಹಿಂದಿನ ಅದನ್ನ ಹಾಕಬೇಕಿತ್ತು ಇದನ್ನ ಹಾಕಬೇಕಿತ್ತು ಅಂತ ಅನ್ನೋದು ಆಗಂಗಿಲ್ಲಲ್ರಿ. ಹಾಗಾಗಿ 2 ಬಾಕ್ಸ್ ರೆಡಿ ಅದು ನೋಡ್ರಿ. ರೊಟ್ಟಿ ಮತ್ತು ಏನೇನೆಲ್ಲ ರೆಡಿ ಮಾಡಿದ್ದೆ ಅಲ್ರಿ. ಇದನ್ನೆಲ್ಲ ರೆಡಿ ಮಾಡೋಕ್ಕೆ 2 ದಿವಸ ನನಗೆ ಟೈಮ್ ಬೇಕಾಯಿತು. ಆ್ಯಕ್ಚುಲಿ ಸ್ವಲ್ಪ ರೊಟ್ಟಿ ಮಾಡೋಕ್ಕಂದ್ರೆ ಜಾಸ್ತಿ ಟೈಮ್ ಬೇಕಾಗೋದ್ರಿ ಎಲ್ಲಕ್ಕಿಂತ ರೀ. ಈಗ ಫೈನಲಿ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟು ಚಹಾ ಕುಡಿದು ಹೋಗೋಣ ಹಾಗೆ ಅಂಥೇಳಿ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ. ಟೈಮ್ 10 ಗಂಟೆ ಆಗಿ ಹೋಗಿದ್ದ, ಅದಕ್ಕಾಗಿ ಚಹಾ ಕುಡಿದು ಹೋಗ್ಬಿಟ್ರೆ. ಅಂದರೆ ನಾಷ್ಟ ಮಾಡಿದ್ದೆ, ಚಹಾ ಕುಡಿದಿತ್ತಿಲ್ಲ ರೀ, ಅದಕ್ಕಾಗಿ ಚಹಾ ಕುಡಿಬೇಕಂತ ಅನ್ನಿಸ್ತಾ ಸ್ಟ್ರಾಂಗಾಗಿ ಲೆಮನ್ ಗ್ರಾಸ್ ಹಾಕಿ ಚಹಾ ಮಾಡಿಬಿಟ್ರೆ ನನಗೆ ಅದು ಫ್ಲೇವರ್ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಈಗಿದ್ರೆ ಚಾನು ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿದು ಪಾರ್ಸಲೆಲ್ಲ ತೊಗೊಂಡ್ಬಿಟ್ಟು ಹೋಗಿ ಕೊಟ್ಟು ಬರ್ಬೇಕು ರೀ. ಮತ್ತು
ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋರದಾರ, ಅದಕ್ಕಾಗಿ ಪಟ್ ರೆಡಿಯಾಗಿ ಹೋಗಿ ಬಸ್ಸಿಗೆ ಇಟ್ಟು ಬರೋಣ ಅಂತ ಅನ್ನಾಕತ್ತಿದ್ರು. ಅಂದ್ರೆ ಕೊರಿಯರ್ ಅಂದ್ರೆ ಚಾರ್ಜ್ ಜಾಸ್ತಿ ಆಗುತ್ತೆ ಅಂದ್ರೆ 10 kg ಮ್ಯಾಲೆ ಇತ್ತು. 10 kgಗೆ ಒಂದು 800-900 ರೂಪಾಯಿ ಮ್ಯಾಲೆ ಆಗುತ್ತೆ. ಅದಕ್ಕಾಗಿ ಬಸ್ಸಿಗೆ ಇಡ್ತೀನಿ ತೊಗೋರಿ ಅಂತ ಹೇಳಿದ್ದೆ ನಾನು. ಅಂದರೆ 150 ರೂಪಾಯಿಗೆ ಹೋಗಿ ಕೋಲಾರಕ್ಕೆ ರೀಚ್ ಆಯಿತು. ಅಂದರೆ ಸುಮ್ಮನೆ ಕೊರಿಯರ್ ಅಂದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಾಡ್ತಾರೆ, ಮತ್ತು ಅಷ್ಟು ಸೇಫ್ಟಿಯಾಗಿನೂ ಇರಂಗಿಲ್ಲ ರೀ. ರೊಟ್ಟಿ ಆಗಲಿ ಕರ್ಚಿಕಾಯಿ ಆಗಲಿ ಮುರಿತಾವಂತ. ಬಸ್ಸಿಗೆ ಅಂದರೆ ಒಂದು 150 ರೂಪಾಯಿಗೆ ಜಸ್ಟ್ 1 ಅವರ್ ಒಳಗೆ ಹೋಗಿ ರೀಚ್ ಆಗೋದ್ರಿ. ಹಾಗಾಗಿ ಬಸ್ಸಿಗೆ ಇಟ್ಟು ಒಂದು ತಾಸ್ನಾಗ ಮನೆಗೆ ಬಂದು ನಾವು ಮುಟ್ಟಿ ಒಂದು 10 ನಿಮಿಷ ಕುಂದ್ರ ತನಕ ಹೋಗಿ ರೀಚ್ ಆಗೈತೆ ಅಂತ ಹೇಳಿದ್ರು. ಅವರು ಭೀ ಎಲ್ಲ ಟೇಸ್ಟ್ ಅದಾವ್ರಿ ಅಂತ ಹೇಳಕತ್ತಿದ್ರು. ಈ ಥರ ಹೇಳಿದಾಗ ಜಾಸ್ತಿ ಖುಷಿ ಆಗುತ್ತಲ್ರಿ. ನಾನು ಬರೋ ಮುಂದಾಗಿದ್ರೆ ಅದು ಏನಂತಾರೋ ರಬ್ಬರ್ ಪ್ಲ್ಯಾಂಟ್ ಮತ್ತು ಬ್ರಾಹ್ಮಿ ಅಂತ ಅದು ಎಲ್ಲಿ ಸಿಗುತ್ತಲ್ರಿ, ಅದನ್ನೂ ಸ್ವಲ್ಪ ಇತ್ತ. ಹಾಗಾಗಿ ಅಂದರೆ ರೋಡ್ ಸೈಡ್ ಇತ್ತು ರೀ, ಅದನ್ನ ತೊಗೊಂಡು ಬಂದಿದ್ದು ತಂದು ಇಲ್ಲಿ ಹಚ್ಚಾಕಂತೀನಿ ನೋಡ್ರಿ. ನನಗೆ ಗಿಡ ಮಾತ್ರ ಜಾಸ್ತಿ ಇಷ್ಟ ಆಗ್ತಾವೆ. ಮನೆಯೆಲ್ಲ ಗಿಡ ಇಟ್ಬಿಟ್ರಂತೂ ಜಾಸ್ತಿ ಇಷ್ಟ ಆಗ್ತಾವೆ. ಕೆಲವೊಬ್ರು ಏನು ಮನ್ಯಾಗೆಲ್ಲ ಈ ಥರ ಗಿಡ ಇಟ್ಟಿರಿ, ಅಡುಗೆ ಮನ್ಯಾಗೂ ಎಷ್ಟು ಇಟ್ಟಿರಿ ಅಂತ ಕೇಳ್ತಿರ್ತಾರೋ. ಆದರೆ ಹಸಿರೇ ನೋಡಿದಷ್ಟು ಮನ್ಸಿಗೂ ಜಾಸ್ತಿ ಖುಷಿ ಆಗುತ್ತೆ ರೀ. ಆದರೆ ಕ್ಲೀನ್ ಮಾಡಬೇಕಾಗುತ್ತೆ ಅವಾಗವಾಗ. ನಾನು ಶ್ರಾವಣಕ್ಕೆ ಕ್ಲೀನ್ ಮಾಡಬೇಕು. ಭಾಳ ದಿವಸ ಆಯಿತು, ಒಂದು ತಿಂಗಳು ಹಾಕ್ಬತ್ತು, ಜಾಸ್ತಿ ಕೇರ್ ಮಾಡಲ್ಲಾಗಿನ್ರಿ. ಈಗಿದ್ರೆ ಅದು ರಬ್ಬರ್ ಪ್ಲ್ಯಾಂಟ್ ಭಾಳ ದಿವಸದಿಂದ ಅನ್ಕೊತಾ ಇದ್ದೆ, ಹೋಗಮ್ದಾಗ ಬರಮ್ದಾಗ ಅದು ನೋಡ್ತಾ ಇದ್ದಿಲ್ಲ. ಒಂದಿಷ್ಟು ಒಯ್ದು ಹಚ್ಚಬೇಕು ಅಂತೇಳಿ ಫೈನಲಿ ಇವತ್ತು ತೊಗೊಂಡು ಬಂದು ಹಚ್ಚಾಕಂತೀನಿ ನೋಡ್ರಿ. ಅದು ಸ್ವಲ್ಪ ನೀಟಾಗಿ ಕಟ್ ಮಾಡಿಬಿಟ್ಟು ಮಣ್ಣಾಗ ಹಾಕಿ ಈ ಥರ ಹಚ್ಬಿಟ್ರೆ ಚಿಗಿಯುತ್ತಂತೇಳಿ ಹಚ್ಚಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನನಗೂ ಭೀ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ರೀ, ಹತ್ತೈತೋ ಇಲ್ಲೋ ಅಂಥೇಳಿ. ಆದರೆ ನಾನು ಹಿಡಿಯೋದಾಗೆಲ್ಲ ನೋಡಿಬಿಟ್ಟು ಹಚ್ಚಿದ್ದೀನಿ. ನೋಡೋಣ, ಚಲೋ ಬಂದರೆ ಜಾಸ್ತಿ ಖುಷಿ ಆಗುತ್ತೆ. ಇದು ಸ್ನೇಕ್ ಪ್ಲ್ಯಾಂಟ್ನೂ ಅಷ್ಟೇ ರೀ, ಸಣ್ಣ ಇದ್ರಾಗ ಹಚ್ಚಿದ್ದೆ. ಅಡುಗೆ ಮನ್ಯಾಗ ಇಟ್ಟಿದ್ದೆ ಎಷ್ಟು ದಿವಸ, ಅದು ಗ್ರೋತ್ ಆಗಲಾಗಿತ್ತಲ್ಲ, ಅದಕ್ಕಾಗಿ ಹೊರಗಡೆ ಇಟ್ಟಿದ್ದೆ. ಅದನ್ನ ಸ್ವಲ್ಪ ಮಣ್ಣಿತ್ತಲ್ಲ, ಅದಕ್ಕೆ ದೊಡ್ಡ ಪಾಟ್ನಾಗ ಹಾಕಿದ್ರೆ ಆಯ್ತಂತ ಅದಕ್ಕೂ ತೆಗೆದು ಅದ್ರೊಳಗೆ ಹಾಕಿ ನೀರೆಲ್ಲ ಹಾಕಿ ನೋಡಕ್ಕೆ ಮಾತ್ರ ಈ ಥರ ಗಿಡ ಇದ್ಬಿಟ್ರಂತೂ ಮನ್ಸಿಗೆ ಒಂಥರ ಹಿತ ಅನ್ಸುತ್ತಲ್ರಿ. ಗಿಡ ಎಲ್ಲ ನೋಡ್ತಾ ಇದ್ರೆ ಅದಕ್ಕಾಗಿ ಮನ್ಯಾಗ ಸ್ವಲ್ಪ ಗಿಡ ಇಡಬೇಕಂತಾರು. ನನಗೆ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಸ್ವಲ್ಪ ತೆಗಿಬೇಕಾಗೈತಿ, ಅಂದರೆ ಸ್ವಲ್ಪ ಅವಕ್ಕೆಲ್ಲ ಕಟ್ ಮಾಡಿ ಸಪ್ರೇಟ್ ಬೇರೆ ಹಚ್ಚಬೇಕಾಗೈತಿ. ನೋಡಂದ್ರೆ ಕ್ಲೀನ್ ಮಾಡೋ ಮುಂದಾಗ ಎಲ್ಲನೂ ಚೇಂಜ್ ಮಾಡೋಕೆ ಬರುತ್ತೆ. ಈಗಿದ್ರೆ ಸಾಯಂಕಾಲ ಟೈಮ್ ಆಗಿದ್ರೆ ಅಂದ್ರೆ ಪಾರ್ಸಲೆಲ್ಲ ಕೊಟ್ಟು ಬಂದು ಇದು ಎಡಿಟ್ ಮಾಡಿ. ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ಅಡುಗೆನೇ ಮಾಡೋಕ್ಕೆ ಹೋಗಿದ್ದಿಲ್ಲ ರೀ. ಊಟ ಮಾಡೋಕ್ಕೂ ಜಾಸ್ತಿ ಮನಸ್ಸಿದ್ದಿದ್ದಿಲ್ಲ. ಬೆಳಗ್ಗೆ ಅವಲಕ್ಕಿ ಮಾಡಿದ್ದು ಹಾಗೆ ಇತ್ತು, ರಾತ್ರಿ ರೈಸ್ ಮಾಡಿದ್ದು ಹಾಗೆ ಇತ್ತು. ಹಾಗಾಗಿ ನಮ್ಮ ಮನೆಯವರು ಮತ್ತು ಮನೋ ಹೊರಗಡೆನೇ ಊಟ ಮಾಡಿದ್ರೆ, ಅದಕ್ಕಾಗಿ ನಾನು ತನು ಇಬ್ಬರೇ ಇದ್ದೀವಂತ ಅಡುಗೆನೂ ಮಾಡೋಕ್ಕೆ ಹೋಗಿದ್ದಿಲ್ಲ. ಇವಾಗ ಸ್ನ್ಯಾಕ್ಸ್ ಸಿಂಪಲ್ಲಾಗಿ ಚುಮ್ಮರಿ ಮತ್ತು ಚಕ್ಲಿ ಸ್ವಲ್ಪ ಎಲ್ಲ ನಿಂಬೆಹಣ್ಣು ಹಾಕಿಬಿಟ್ಟು ಅದನ್ನು ರೆಡಿ ಮಾಡಿ ಚಹಾ ಮಾಡಿ ತೊಗೊಂಡಿದ್ದೀರಿ. ಫೋನ್ ಬಂದುಬಿಟ್ಟು ಆಮೇಲೆ ಫೋನ್ದಾಗ ಮಾತಾಡಿ ಮುಗಿಸೋಟ್ಟಿಗೆ ಚಾನೇ ತಣ್ಣಗಾಗ್ಬಿಡ್ತು. ಯಾವಾಗಲೂ ಚಹಾ ಬಿಸಿ ಇದ್ದಾಗ ಕುಡಿದ್ರೇ ಅದು ಮಜಾ ಇರುತ್ತಲ್ರಿ. ಹಾಗಾಗಿ ತಣ್ಣಗಾದ್ಮೇಲೆ ಮತ್ತೆ ಕುಡಿದ್ಬಿಟ್ಟೆ, ಮತ್ತೇನು ಬಿಸಿ ಮಾಡೋದು ಬಿಡಪ್ಪ ಅಂಥೇಳಿ ಇನ್ನು ಅಡುಗೆ ಮಾಡಾಕಂತೀನಿ ನೋಡ್ರಿ. ಇವತ್ತು ಮಧ್ಯಾಹ್ನ ಅಡುಗೆ ಮಾಡಿಟ್ಟಿಲ್ಲ. ಈಗ ಚಪಾತಿ ಪಲ್ಯ ಮಾಡ್ತಂದ್ರೆ ತನಗಿದ್ರೆ ಸಬ್ಬಸ್ಗೆ ಸೊಪ್ಪಿನ ಕಡುಬು ಬೇಕಂತ, ನಮ್ಮ ಮನೆಯವ್ರಿಗೆ ಚಪಾತಿ ಬೇಕಂತ. ಹಾಗಾಗಿ ಎರಡೂ ಒಟ್ಟಿಗೆ ಮಾಡೋಣಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಎಲ್ಲರನ್ನೂ ಸಂಭಾಳಿಸ್ಬೇಕಲ್ರಿ, ಹಾಗಾಗಿ ಈ ಥರ ರೆಡಿ ಮಾಡಾಕತ್ತಿದ್ದು. ಸಬ್ಬಸ್ಗೆ ಸೊಪ್ಪಿನ ಕಡುಬು ಮತ್ತು ಚಪಾತಿ, ಟೊಮೆಟೊ ಅಂದರೆ ಟೊಮೆಟೊ ಹಣ್ಣಿನ ಚಟ್ನಿ, ಬ್ಯಾಳಿ ಹತ್ರ ಮಾಡಿಬಿಟ್ಟು ಕೊಡೋಣ ಅಂಥೇಳಿ ಫಸ್ಟಿಗೆ ಇದ್ರೆ ಸಬ್ಬಸ್ಗೆ ಸೊಪ್ಪನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ. ಈಗ ಚಪಾತಿ ಹಿಟ್ಟಿಗೆ ಸಬ್ಬಸ್ಗೆ ಸೊಪ್ಪನ್ನು ಕಟ್ ಮಾಡಿದ್ದೆ ಅಲ್ರಿ, ಅದನ್ನ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡಿದ್ದು ಮತ್ತು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ರೀ. ಬೇಕಂದ್ರೆ ಸ್ವಲ್ಪ ನುಗ್ಗೆ ಸೊಪ್ಪಿನ ಪುಡಿನೂ ಹಾಕಿದ್ದೀನಿ ನಾನು. ಇತ್ತಲ್ಲ ಪುಡಿ ಮಾಡಿದ್ದಂತೇಳಿ ಹಾಕಿ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ರಿ ಅದೇ ರೀತಿ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟು ಚಪಾತಿ ಮಾಡ್ಕೋಬೇಕ್ರಿ. ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಬೇಕು, ಯಾಕಂದ್ರೆ ಸಬ್ಬಸ್ಗೆ ಸೊಪ್ಪು ಒಂದು 4-5 ನಿಮಿಷ ಆದಮೇಲೆ ನೀರು ಬಿಡೋಕೆ ಸ್ಟಾರ್ಟ್ ಆಗೋದ್ರಿ. ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿನೇ ಕಲಸಿ ಎತ್ತಿಡಬೇಕು. ಈ ಕಡೆ ನಾನು ಟೊಮೆಟೊ ಚಟ್ನಿ ಮಾಡಾಕ್ರೆ, ಹಣ್ಣು ಟೊಮೆಟೊ ಆದ್ರೂ ಮಾಡ್ಬೋದು, ಹಸಿ ಟೊಮೆಟೊ ಆದರೂ ಚಟ್ನಿ ಮಾಡ್ಬೋದು ರೀ. ಟೇಸ್ಟ್ ಮಾತ್ರ ಚಪಾತಿಗೆ ರೊಟ್ಟಿಗೆ ಮಸ್ತಾಗಿರುತ್ತೆ ನೋಡಿರಿ. ಈ ಕಡೆ ಬ್ಯಾಳಿನೂ ಕುದಿಸಾಕೆ ಇಟ್ಟಿದ್ದೀನಿ. ಈಗ ಚಟ್ನಿ ಮಾಡೋಕ್ಕೆ 1 ಹಿಡಿಯಷ್ಟು ಶೇಂಗಾ ಮತ್ತು ಒಂದು 7-10 ಮೆಣಸಿನ್ಕಾಯಿ ರೀ. ಅಂದರೆ ಹಣ್ಣಾದ್ರೂ ಹಾಕ್ಬೋದು, ಇಲ್ಲ ಹಸಿ ಆದ್ರೂ ಹಾಕ್ಬೋದು. ನಾನು ಹಣ್ಣಾಗಿದ್ದಿದ್ದು ಅಂತ ಹಣ್ಣು ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಎಳ್ಳು, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಹುರಿಯಾಕಂತೀನಿ ನೋಡ್ರಿ. ಕೊತ್ತಂಬರಿ ಸಲ ಸರಿನೇ ಸಿಕ್ಕಿಲ್ಲ, ಜಲ್ದಿನೇ ಹಾಳಾಗಕತ್ತಿತ್ತ. ಅದಕ್ಕಾಗಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಿದ್ದು. ಅಂದರೆ ಕರಿಬೇವು ಎಲ್ಲ ಒಗ್ಗರಣೆ ಹಾಕಿಬಿಟ್ರೆ ತಿನ್ನಂಗಿಲ್ಲಲ್ರಿ, ಈ ಥರ ಮಾಡಿಬಿಟ್ರೆ ಮಕ್ಕಳು ತಿಂತಾರಂತೇಳಿ. ಆಮೇಲೆ 1 ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಹಿಂಗೆ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಟು ಇದು ತವಿ ಮೇಲೆ ಟೊಮೊಟೊ ಹಾಕಕ್ಕಂತೀನಿ ನೋಡ್ರಿ.
ಈ ಥರ ಒಂದು ಟೊಮೊಟೊ ಒಳಗೆ 2 ಭಾಗ ಮಾಡಿಬಿಟ್ಟು ಜೋಡಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 2-3 ನಿಮಿಷ ಮುಚ್ಚಿಡ್ಬೇಕು ರೀ. ಸ್ವಲ್ಪ ಒಂದು ಸೈಡ ಸಾಫ್ಟಾಗಿ ಆದಮೇಲೆ ಮತ್ತೊಂದು ಸೈಡ ಮತ್ತೊಂದು 2 ನಿಮಿಷ ಮುಚ್ಚಿಟ್ಟು ಅದ್ರ ಮೇಲಿಂದ ಸಪ್ಪೆಲ್ಲ ತೆಗೆದು ಆಮೇಲೆ ಚಟ್ನಿ ಮಾಡೋಕೆ ಆಗೋದ್ರಿ. ಈಗ 2-3 ನಿಮಿಷ ಆಗಿತ್ತ ಮತ್ತೆ ಹೊಳ್ಳಿ ಹಾಕಿಬಿಟ್ಟು ಮತ್ತೆ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೀವಿ ನೋಡಿರಿ. ಈಗ 2 ನಿಮಿಷ ಆದಮೇಲೆ ಸಪ್ಪೆ ಎಲ್ಲ ಅಂದರೆ ಮ್ಯಾಲಿನ ಸಿಪ್ಪಿ ಅಂತೀವಲ್ರಿ ಎಲ್ಲ ಈಚೆಗೆ ಬಂದುಬಿಡ್ತಾವೆ. ಬೇಕಂದ್ರೆ ನಾವು ತೆಗಿಬೋದು, ಇಲ್ಲ ಹಂಗನೂ ಮಾಡ್ಬೋದು ರೀ, ಅವ್ರ ಇಷ್ಟ. ಆದರೆ ಅದು ಸಪ್ಪೆ ಬಂದಾಗ ಅಷ್ಟು ಇಷ್ಟ ಆಗಂಗಿಲ್ಲಲ್ಲ, ಅದಕ್ಕಾಗಿ ನಾನು ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಏನಕ್ಕ ಅಲ್ಲೇ ಸ್ಟೋವ್ ಮೇಲೆ ಹಾಕಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಬಿಸಿ ಇತ್ತ ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಅಲ್ಲೇ ಇಟ್ಟಿದ್ದು. ಈಗಿದ್ರೆ ಅದನ್ನೆಲ್ಲ ಹುರಿದಿಟ್ಟಿದ್ದೆ ಅಲ್ರಿ ಫಸ್ಟಿಗೆ. ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಜಸ್ಟ್ ಒಂದು 4-5 ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ. ಪಲ್ಸ್ ಮೋಡೊಳಗನೆ ಮಿಕ್ಸಿ ಮಾಡ್ಕೋಬೇಕು, ಪೂರ್ತಿ ಸಣ್ಣೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು, ಚಟ್ನಿ ಟೇಸ್ಟ್ ಹಾಳಾಗ್ಬಿಡುತ್ತೆ ರೀ. ಅಂದ್ ಸ್ವಲ್ಪ ಮಿಕ್ಸ್ ಆದಮೇಲೆ ಮತ್ತು ಬೆಲ್ಲ ಮತ್ತು ಇಲ್ಲಿ ಹುರಿದಿಟ್ಟಿದ್ದೀವಲ್ಲ ರೀ ಟೊಮೆಟೊ, ಅದನ್ನೂ ಹಾಕಿ ಪಲ್ಸ್ ಮೋಡೊಳಗೆ ಒಂದು 4-5 ರೌಂಡ್ ಮಿಕ್ಸ್ ಮಾಡಿಬಿಟ್ರಾಯ್ತು. ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ಯಾವಾಗಲೂ ನಾವು ಯಾವುದೇ ಚಟ್ನಿ ಮಾಡಲಿ ಮಿಕ್ಸರ್ ಒಳಗೆ ಪಲ್ಸ್ ಮೋಡೊಳಗನೆ ಮಾಡ್ಬೇಕ್ರಿ. ಈಗ ಫೈನಲಿ ಚಟ್ನಿನೂ ರೆಡಿ ಆಯ್ತಾ. ಬೇಕಂದ್ರೆ ಒಗ್ಗರಣೆ ಹಾಕ್ಬೋದು ರೀ, ಜೀರಿಗೆ ಮತ್ತು ಇಂಗು ಹಾಕಿಬಿಟ್ಟು. ನಾನು ಒಗ್ಗರಣೆ ಏನು ಹಾಕಕ್ಕೆ ಹೋಗಿಲ್ಲ ರೀ. ಈಗ ಏನು ಬ್ಯಾಳೆ ಕುದ್ಸಾಕೆ ಇಟ್ಟಿದ್ದಲ್ರಿ, ಸ್ವಲ್ಪ ಬ್ಯಾಳಿನ ಎತ್ತಿಟ್ಟಿದ್ದೀನಿ. ಅಂದರೆ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚಲೋ ಇರುತ್ತೆ ರೀ. ಅಂದರೆ ಎಲ್ಲರನ್ನೂ ಸಂಭಾಳಿಸ್ಬೇಕಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಬ್ಯಾಳೆ ಮತ್ತು ಚಟ್ನಿ ಹಚ್ಕೊಡಾಕೆ ಬರುತ್ತೆ ಅಂತ ಹೇಳಿ ಇನ್ನೂ ಇಷ್ಟೇನು ಬ್ಯಾಳೆ ಇತ್ತಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಕುದಿಯಾಕೆ ಇಟ್ಟಿದ್ದೀನಿ ನೋಡಿರಿ. ಅಂದರೆ ಸಬ್ಬಸ್ಗೆ ಸೊಪ್ಪಿನ ಕಡುಬು ಬಿಡಾಕತ್ತಿರಲಿಲ್ಲ ತಾನು ಮೊನ್ನೆ ಮಾಡಿಕೊಟ್ಟಿದ್ದೆ ಆಲ್ರೆಡಿ. ಅದು ರೆಸಿಪಿನ ಶೇರ್ ಮಾಡಿದ್ದೀನಿ ರೀ. ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಈ ಥರ ಸ್ವಲ್ಪ ರೌಂಡ್ ಮಾಡಿ ಬಟ್ಟಲ್ ಥರ ಮಾಡಿ ಬ್ಯಾಳೆ ಒಳಗೆ ಹಾಕಿ ಕುದಿಸಿ ಆಮೇಲೆ ಬೆಳ್ಳುಳ್ಳಿ ಹಿಂಗಿನ ಒಗ್ಗರಣೆ ಹಾಕಿಬಿಟ್ರೆ ಸಬ್ಬಸ್ಗೆ ಸೊಪ್ಪಿನ ಕಡುಬು ರೆಡಿ ಆಗ್ತಾವಂತ ಹೇಳಿದ್ದೆ ರೀ. ಇದು ಅದೇ ರೀತಿನ ಟೇಸ್ಟ್ ಇರುತ್ತೆ ರೀ. ಅಂದರೆ ತನೂ ಕೇಳಾಕತ್ತಿದ್ಲ, ಅಂದ್ರೆ ನಿನ್ನೇನು ಕೇಳಿದ್ಲು, ಮಾಡೋಕ್ಕಾಗಿತ್ತಿಲ್ಲ ರೀ. ಹಾಗಾಗಿ ಇವತ್ತು ಮಾಡಿಕೊಡ್ಲಿಕ್ಕೆ ಅಂದರೆ ಆಕೆಗೂ ಬೇಜಾರಾಗುತ್ತಲ್ಲ, ಅದಕ್ಕಂತೇಳಿ ಈ ಥರ ಮಾಡಾಕತ್ತಿದ್ದು ನೋಡಿರಿ. ಅವರಿಗೆ ಅದೇ ಹಿಟ್ಟಲ್ಲೇ ಚಪಾತಿ ಮಾಡಿಕೊಡೋದು, ತನಗಿದ್ರೆ ಈ ಥರ ಸಬ್ಬಸ್ಗೆ ಸೊಪ್ಪಿನ ಕಡುಬು ಎರಡೂ ರೆಡಿ ಆಗ್ತಾವಲ್ರಿ. ಹಾಗಾಗಿ ನಾವು ಹಂಗೆ ಸ್ವಲ್ಪ ತಲೆ ಓಡಿಸ್ಬಿಟ್ಟು ಎರಡೂ ಒಟ್ಟಿಗೆ ಮಾಡಿಬಿಡ್ತೀವಿ. ಈಗಿದ್ರೆ ಅದನ್ನ ಅದು ಚಪಾತಿ ಮಾಡಿ ಕಟ್ ಮಾಡಿ ಅದನ್ನು ಹಾಕಿ ಕುದಿಸಾಕಿಟ್ಟು ಅದಕ್ಕೆ ಲಾಸ್ಟಿಗೆ ಎಣ್ಣೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಿಂಗಿನ ಒಗ್ಗರಣೆ ಹಾಕಿಬಿಟ್ರಾಯ್ತು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೀ. ಅದು ಹಂಗೆ ತಿನ್ನಕ್ಕೆ. ಈಗಿದ್ರೆ ಅದೇ ಹಿಟ್ಟಿಲೆ ಚಪಾತಿನೂ ರೆಡಿ ಮಾಡಾಕಂತೀನಿ ನೋಡಿರಿ. ಅಂದರೆ ಸಬ್ಬಸ್ಗೆ ಸೊಪ್ಪು ತಿನ್ನಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಚಪಾತಿ ಮಾಡ್ಕೊಂಡು ತಿನ್ಬೋದು. ನಾನು ಫಸ್ಟ್ ಟೈಮ್ ಮಾಡಿದ್ದು ಸಬ್ಬಸ್ಗೆ ಸೊಪ್ಪು ಹಾಕಿಬಿಟ್ಟು ಚಪಾತಿ ರೀ. ಟೇಸ್ಟ್ ಮಾತ್ರ ಚಲೋ ಆಗಿದ್ದು ರೀ. ಅಂದರೆ ಬೇಕಂದ್ರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು, ನಾನು ಹಾಕಕ್ಕೆ ಹೋಗಿಲ್ಲ ರೀ. ಈಗಿದ್ರೆ ದಪ್ಪಗೆ ಚಪಾತಿ ಮಾಡಿ ನಮ್ಮ ಮನೆಯವ್ರಿಗೆ ಫಸ್ಟಿಗೆ ನಾಯಿಗೆ ಹಾಕ್ರಂತೆ ಕೊಡಾಕಂತೀನಿ. ನಮ್ಮ ಮನೆಯವ್ರು ಅಂತಾರು, ನಾಯಿ ತಿಂತೈತಿಲ್ಲ ನೋಡಿ ಸಬ್ಬಸ್ಗೆ ಸೊಪ್ಪು ಹಾಕಿ ಅಂತೇಳಿ ಅಂತಾರು. ಏನು ಮಾಡೋದ್ರಿ, ಈ ಥರ ಎಲ್ಲ ಕಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಿರ್ತಾರೋ, ಹಾಗಾಗಿ ಸಿಟ್ಟು ಬರ್ತಾ ಇರ್ತೈತಿ ಕೆಲವೊಂದು ಸಲ. ಈಗಿದ್ರೆ ಫೈನಲಿ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಚಿ ತೊಗೊಳಕಂತೀನಿ ನೋಡಿರಿ. ನಾವೇನಂದ್ರೆ ಅವ್ರಿಗೆ ಮಾಡಿದಿಷ್ಟು ಇವ್ರಿಗೆ ಮಾಡಿದಿಷ್ಟು ಎರಡೂ ತಿಂದುಬಿಡ್ತೀವಿ. ಆದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ ನೋಡಿರಿ. ಒಂದು ಮನೆ ಅಂದಮೇಲೆ ಹಂಗೆ ಅಲ್ರಿ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗ್ತಿರ್ತೈತಿ, ಎಲ್ಲರನ್ನೂ ಸಂಭಾಳಿಸ್ಬೇಕಾಗುತ್ತೆ. ಈಗ ಫೈನಲಿ ಬ್ಯಾಳೆ ಚಟ್ನಿ ಮತ್ತು ನಮ್ಮ ಮನೆಯವರು ಬ್ಯಾಳಾಗ ಏನು ಮಾಡಿ ಹಾಕಕ್ಕಂತ ಕೇಳ್ತಾರೋ. ಏನಿಲ್ಲ, ಚಟ್ನಿನ ಮಿಕ್ಸ್ ಮಾಡಿಕೊಂಡು ಊಟ ಮಾಡೋದ್ರಿ ಅಂತ ಹೇಳಿದೆ ರೀ. ಈಗಿದ್ರೆ ಇದೇನು ನಾವು ಸಬ್ಬಸ್ಗೆ ಸೊಪ್ಪು ಹಾಕಿ ಅದನ್ನು ಬ್ಯಾಳೆ ಒಳಗೆ ಹಾಕಿ ಕುದಿಸಿದ್ದೀವಲ್ರಿ, ಅದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ನೋಡಿರಿ. ಬಿಸಿ ಬಿಸಿದು ಈ ಥರ ಮಕ್ಕಳಿಗೆ ಪಾಸ್ತಾ ಥರ ಮಾಡಿಕೊಡ್ರೆ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಲಾಗ್ ಇಲ್ಲೇ ಮುಗಿಸೋದ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ಟೇಕ್ ಕೇರ್.